Hello all. So last class ಅಲ್ಲಿ we discussed about the recent trends in recruitment ಅಂತ ಹೇಳಿದ್ದೆ. ಅದಾದ ನಂತರ we had also learnt about the differences between recruitment and selection ಕೂಡ ಆಗಿತ್ತು. So we are nearing to the last concepts of the chapter ಅಂತ ಹೇಳಬಹುದು. ಸೊ ಅದನ್ನ ಹೇಳ್ತಾ ಸೆಲೆಕ್ಷನ್ ಹೇಳಿದ್ನಲ್ಲ, ನೀವು ಏನು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಎಷ್ಟು ಜನನ ನೀವು ಒಂದ್ ಕಡೆ ಪೂಲ್ ಇನ್ ಮಾಡಿರ್ತೀರಾ, ಅಂದ್ರೆ ಹೂ ಆರ್ ಟ್ಯಾಲೆಂಟೆಡ್ ಆರ್ ಹೂ ಆರ್ ವಿಲ್ಲಿಂಗ್ ಟು ಅಪ್ಲೈ ಫಾರ್ ದಿ ಜಾಬ್ ಅಂತ ಯಾರ್ಯಾರು ಇರ್ತಾರೆ ಅಂತವ್ರಲ್ಲಿ ಯಾರು ಬೆಸ್ಟ್ ಸೂಟಬಲ್ ಅಥವಾ ಹೂ ಇಸ್ ದಿ ಮೋಸ್ಟ್ ಸೂಟಬಲ್ ಪರ್ಸನ್ ಅಂತ ಯಾರಿರ್ತಾರೋ ಅಂತವ್ರನ್ನ ನೀವ್ ಏನ್ ಮಾಡ್ತೀರಾ, ಯು ಟೆನ್ ಟು ಸೆಲೆಕ್ಟ್ ದೆಮ್ ಅಂತ ಹೇಳುವಂತದ್ದು. ಸೊ ಸಚ್ ಪ್ರೋಸೆಸ್ ಆರ್ ಸಚ್ ಟಾಸ್ಕ್ ಇಸ್ ಕಾಲ್ಡ್ ಎಸ್ ಸೆಲೆಕ್ಷನ್ ಅಂತ ಹೇಳುವಂತದ್ದು. ಇದಾದ ನಂತರ ಇಲ್ಲಿ ಹೇಳ್ತಾರೆ, ಸೆಲೆಕ್ಷನ್ ಇಸ್ ದಿ ಪ್ರೋಸೆಸ್ ಆಫ್ ಪಿಕಿಂಗ್ ಅಪ್ ಇಂಡಿವಿಜುವಲ್ಸ್ ವಿತ್ ರೆಕ್ವಿಸಿಟ್ ಕ್ವಾಲಿಫಿಕೇಶನ್ಸ್ ಅಂಡ್ ಕಾಂಪಿಟೆನ್ಸ್ ಟು ಫಿಲ್ ದಿ ಜಾಬ್ಸ್ ಇನ್ ದಿ ಆರ್ಗನೈಸೇಷನ್ ಅಂತ ಹೇಳುವಂತದ್ದು. ಅಂದ್ರೆ ಇಲ್ಲಿ ಏನಾಯ್ತು, ಯಾರೋ ಒಬ್ಬ ಸೂಟಬಲ್ ಪರ್ಸನ್ ಇರ್ತಾನೋ ಅಮಾಂಗ್ಸ್ಟ್ ದಿ ರೆಸ್ಟ್, who is the best and who is qualified and who is skillful and talented ಅಂತವ್ರನ್ನ ಏನ್ ಮಾಡ್ತೀವಿ, ವಿ ಟೆನ್ ಟು ಸೆಲೆಕ್ಟ್ ಫಾರ್ ದಿ ವೇಕೆಂಟ್ ಜಾಬ್ ಅಂತ ಹೇಳುವಂತದ್ದು ಇನ್ ಅನ್ ಆರ್ಗನೈಸೇಷನ್. ಸೊ ಫಾರ್ ಸಚ್ ಪ್ರೋಸೆಸ್ ವಿ ಟೆನ್ ಟು ಕಾಲ್ ಇಟ್ ಸೆಲೆಕ್ಷನ್ ಅಂತ ಹೇಳುವಂತದ್ದು. ಸೊ ಈ ಸೆಲೆಕ್ಷನ್ ಮಾಡ್ಬೇಕಾದ್ರೆ ದೇರ್ ಆರ್ ಸಮ್ ಸ್ಟೆಪ್ಸ್ ಟು ಬಿ ಫಾಲೋಡ್ ಆರ್ ಪ್ರೋಸೆಸ್ ಅಂತ ಹೇಳುವಂತದ್ದು. ಏನು ಫಸ್ಟ್ ಪ್ರೋಸೆಸ್, ಪ್ರಿಲಿಮಿನರಿ ಇಂಟರ್ವ್ಯೂ ಇರುತ್ತೆ. ಇಲ್ಲಿ ಏನಾಗಿರುತ್ತೆ, ಪ್ರಿಲಿಮಿನರಿ ಇಂಟರ್ವ್ಯೂ ಅಲ್ಲಿ ಒಂಥರ ಏನು ಕ್ವಾಲಿಫೈಡ್ ಅನ್ಕ್ವಾಲಿಫೈಡ್ ಇರ್ತಾರೆ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಅಥವಾ ಸುಮ್ನೆ ಒಂದು ಕಾಂಪ್ಲಸೆನ್ಸಿ ಬೇಸಿಸ್ ಮೇಲೂ ಅಪ್ಲೈ ಮಾಡಿರೋರು ಇರ್ತಾರೆ. ಸೊ ಅಂತ ಅಪ್ಲಿಕೇಶನ್ಸ್ ನೆಲ್ಲ ಇವ್ರು ಏನ್ ಮಾಡ್ತಾರೆ, ಫಸ್ಟ್ ದೇ ಟೆನ್ ಟು ಕಲೆಕ್ಟ್ ಇಟ್ ಫ್ರಮ್ ದೋಸ್ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್ ಅಂತ ಹೇಳುವಂತದ್ದು. ಅದಾದ್ಮೇಲೆ ಈ ಪ್ರಿಲಿಮಿನರಿ ಇಂಟರ್ವ್ಯೂ ಅಂತಂದ್ರೆ ವೆರಿ ಬೇಸಿಕ್ಸ್ ಅಂತ ಹೇಳುವಂತದ್ದು. ಒಂಥರ ಇಲ್ಲಿ ಏನ್ ಮಾಡ್ತಾರೆ, ದೇ ಟೆನ್ ಟು ಎಲಿಮಿನೇಟ್ ದೋಸ್ ಹೂ ಆರ್ ಅನ್ಕ್ವಾಲಿಫೈಡ್ ಅಂಡ್ ಹೂ ಇಸ್ ನಾಟ್ ಸೂಟಬಲ್. ಸೊ ಅದಕ್ಕೆ ಏನ್ ಮಾಡ್ತಾರೆ, ದೇ ಟೆನ್ ಟು ಪರ್ಫಾರ್ಮ್ ದಿಸ್ ಪ್ರಿಲಿಮಿನರಿ ಇಂಟರ್ವ್ಯೂ ಅಂತ ಹೇಳುವಂತದ್ದು. ವೆರಿ ಬಿಗಿನಿಂಗ್ ಪ್ರೋಸೆಸ್ ಆಫ್ ದಿ ಸೆಲೆಕ್ಷನ್ ಅಂತ ಹೇಳುವಂತದ್ದು. ಇದಾದ ನಂತರ ಏನಾಗುತ್ತೆ, ನೆಕ್ಸ್ಟ್ ಬರುವಂತದ್ದು ಸೆಲೆಕ್ಷನ್ ಟೆಸ್ಟ್ ಅಂತ ಹೇಳ್ತಾರೆ. ಈ ಸೆಲೆಕ್ಷನ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಈ ಆಪ್ಟಿಟ್ಯೂಡ್ ಟೆಸ್ಟ್ ಕೊಡುವಂತದ್ದು, ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ, ಅಬಿಲಿಟಿ ಟೆಸ್ಟ್ ಕೊಡುವಂತದ್ದು, ಇಂತ ಹಲವಾರು ಟೆಸ್ಟ್ ಗಳನ್ನ ಮಾಡುವಂತದ್ದು ಎಲ್ಲಿ ಬರುತ್ತೆ, ಸೆಲೆಕ್ಷನ್ ಟೆಸ್ಟ್ ಅಲ್ಲಿ ಬರುವಂತದ್ದು. ಸಿ ಪ್ರಿಲಿಮಿನರಿ ಏನ್ ಮಾಡ್ತೀವಿ, ವಿ ಟೆನ್ ಟು ಡಿಸ್ಕ್ವಾಲಿಫೈ ಆರ್ ವಿ ಟೆನ್ ಟು ರಿಜೆಕ್ಟ್ ದಿ ನಾಟ್ ಸೂಟಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳುವಂತದ್ದು, ಅಥವಾ ಹೂ ಆರ್ ಅನ್ಫಿಟ್ ಆರ್ ಮಿಸ್ಫಿಟ್ ಅಂತಾನು ಹೇಳಬಹುದು ಫಾರ್ ದಿಸ್ ಏನು ಡೊಮೈನ್ ಅಂತ. ಅಂತವ್ರನ್ನ ನಾವು ಎಲಿಮಿನೇಟ್ ಅಥವಾ ರಿಜೆಕ್ಟ್ ಮಾಡೋ ಸ್ಟೇಜ್ ಪ್ರಿಲಿಮಿನರಿ ಇಂಟರ್ವ್ಯೂ ಅಂತ ಹೇಳುವಂತದ್ದು. ಅದಾದ ನಂತರ ಸ್ವಲ್ಪ ಕ್ವಾಲಿಫೈಡ್ ಇದ್ದು, ಓಕೆ ದೇ ಆರ್ ಓಕೆ ದೇರ್ ಕ್ವಾಲಿಫಿಕೇಶನ್ ಅಂಡ್ ಸ್ಕಿಲ್ಸ್ ಅಂಡ್ ಇಂಟ್ರೆಸ್ಟ್ ಆರ್ ವೆರಿ ನಿಯರ್ ಟು ದಿ ವೇಕೆಂಟ್ ಜಾಬ್ ಅಂತ ಹೇಳುವಂತದ್ದಾದ್ರೆ ಅವಾಗ ಸೆಲೆಕ್ಷನ್ ಟೆಸ್ಟ್ ಮಾಡುವಂತದ್ದು. ಅದು ರಿಟರ್ನ್ ಟೆಸ್ಟ್ ಆದ್ರೂ ಇರ್ಬೋದು, ಆಪ್ಟಿಟ್ಯೂಡ್ ಟೆಸ್ಟ್ ಆದ್ರೂ ಇರಬಹುದು, ಆತರ ವೇರಿಯಸ್ ಟೆಸ್ಟ್ ಮಾಡಿ ನೋಡುವಂತದ್ದು. ಅದಾದ ನಂತರ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂತ ಹೇಳ್ತಾರೆ. ಸಿ ಈ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಪ್ಯಾನಲ್ ಇಂಟರ್ವ್ಯೂ ಅಂತ ಕರಿತೀವಿ, ಅಥವಾ ಫೇಸ್ ಟು ಫೇಸ್ ಇಂಟರ್ವ್ಯೂ ಅಂತಾನು ಹೇಳುವಂತದ್ದು. ಇಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆನೂ ಕ್ವಶನ್ ಕೇಳಬಹುದು, ಇಲ್ಲ ವಿಚ್ ಎವರ್ ಏರಿಯಾ ದೋಸ್ ಆರ್ ಇಂಟ್ರೆಸ್ಟೆಡ್, ಅಂದ್ರೆ ಯಾರು ಇಂಟರ್ವ್ಯೂವರ್ ಗಳು ಇರ್ತಾರೋ ಅವರ ಇಂಟ್ರೆಸ್ಟ್ ಆಧಾರದ ಮೇಲೆ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡುವಂತದ್ದು. ಯೂಶಲಿ ಇದು ಪ್ಯಾನಲ್ ಇಂಟರ್ವ್ಯೂ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಒಂದಷ್ಟು ಜನ ಕೂತಿರ್ತಾರೆ, ಸೊ ನಮ್ಮ ಟೆಕ್ನಿಕಲ್ ಸ್ಟ್ರೆಂತ್ ಎಷ್ಟಿದೆ ಅಥವಾ ನಾವ್ ಎಷ್ಟು ತಿಳ್ಕೊಂಡಿದೀವಿ ಅಂಡ್ ನಾವ್ ಹೆಂಗೆ ಬಿಹೇವ್ ಮಾಡ್ತೀವಿ ಅಂತ ಅವರು ಅನಲೈಸ್ ಮಾಡುವಂತದ್ದು. ಇದಾದ ನಂತರ ರೆಫರೆನ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಚೆಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ನೀವ್ ಏನೇನ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತೀರಾ, ಸರ್ಟಿಫಿಕೇಟ್ ಕೊಟ್ಟಿರ್ತೀರಾ, ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡಿರ್ತೀರಾ, ಅದು ಪ್ರಾಪರ್ ಅಥೆಂಟಿಕ್ ಅಂಡ್ ಅಥವಾ ನೀವ್ ಹೆಂಗೆ ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ, ದೇ ಟೆನ್ ಟು ವೆರಿಫೈ ಅಂತ ಹೇಳುವಂತದ್ದು. ಸಿ ವಿತೌಟ್ ಬ್ಯಾಕ್ ಗ್ರೌಂಡ್ ಚೆಕ್ ಒಂಥರ ಏನಾಗುತ್ತೆ, ದೋಸ್ ಎಂಪ್ಲಾಯರ್ ವುಡ್ ಬಿ ಅನ್ಅಶ್ಯೂರ್ಡ್ ಅಂತ ಹೇಳುವಂತದ್ದು. ಇದಾದ ನಂತರ ಸೆಲೆಕ್ಷನ್ ಡಿಸಿಷನ್ ಅಂತ ಹೇಳ್ತಾರೆ. ಏನಿದು ಇಷ್ಟೆಲ್ಲಾ ಟೆಸ್ಟ್ ಆಯ್ತು, ಟೆಕ್ನಿಕಲ್ ಆಗು ಸ್ಟ್ರಾಂಗ್ ಆಗಿದೀವಿ ಅಂಡ್ ಏನೇನ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದೀವೋ ಅದೆಲ್ಲ ಕರೆಕ್ಟ್ ಆಗಿತ್ತು ಅಂಡ್ ಎವ್ರಿಥಿಂಗ್ ಇಸ್ ಪ್ರಾಪರ್ ಅಂದಾಗ ಏನ್ ಮಾಡ್ತಾರೆ, ದೀಸ್ ಪ್ಯಾನಲ್ ಇಂಟರ್ವ್ಯೂವರ್ಸ್ ಅಥವಾ ಯಾರು ಇಂಟರ್ವ್ಯೂ ಮಾಡ್ತಿರ್ತಾರೋ ಅಂತವ್ರು ದೇ ಟೆನ್ ಟು ಮೇಕ್ ಎ ಡಿಸಿಷನ್ ಅಮಾಂಗ್ ದೋಸ್ ಏನು ಒಂಥರ ಲಾಸ್ಟ್ ಅಲ್ಲಿ ಸೆಲೆಕ್ಟೆಡ್ ಎಂಪ್ಲಾಯಿ, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೋ ಒಂದ್ 4-6 ಜನ ಉಳ್ಕೊಂಡಿರ್ತಾರೆ ಅಟ್ ದಿ ಎಂಡ್ ಆಫ್ ದಿ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ. ಅದರಲ್ಲಿ ಡಿಸಿಷನ್ ನ ತಗೊಳ್ಳುವಂತದ್ದು. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳಬಹುದು. ಇದಾದ ನಂತರ ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಏನಿದು ಫಿಸಿಕಲ್ ಎಕ್ಸಾಮಿನೇಷನ್ ಅಂತಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ದಿ ಚೆಕ್ ವಿತ್ ರಿಗಾರ್ಡ್ ಟು ದಿ ಫಿಸಿಕಲ್ ಫಿಟ್ನೆಸ್ ಅಂತ ಹೇಳುವಂತದ್ದು. ಅಂದ್ರೆ ಹೌ ಫಿಟ್ ಆರ್ ಯು ವೆನ್ ಎವರ್ ವಿ ಆರ್ ಟಾಕಿಂಗ್ ಇನ್ ಹೆಲ್ತ್ ಟರ್ಮ್ಸ್,
ಏನ್ ನಿಮ್ ಎಂಡೂರೆನ್ಸ್ ಏನು, ನಿಮ್ಗೆ ಎಷ್ಟು ಫಿಟ್ ಆಗಿದ್ದೀರಾ ಫಿಸಿಕಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಅಂತ ಚೆಕ್ ಮಾಡುವಂತದ್ದು. ಯಾಕಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ಅಂಡರ್ ವೆಯ್ಟ್ ಇರ್ತಾರೆ, ಅಥವಾ ಇವಾಗ ನಾನು ಪೊಲೀಸ್ ಕೆಲ್ಸಕ್ಕೆ ಅಪ್ಲೈ ಮಾಡ್ತಿದ್ದೀನಿ ಅನ್ನೋದಾದ್ರೆ, ಡು ಐ ಹ್ಯಾವ್ ಆಸ್ತಮಾ, ಡು ಐ ಹ್ಯಾವ್ ಎನಿ BP, ಶುಗರ್, ಆತರ ಎಲ್ಲ ಚೆಕ್ ಮಾಡ್ತಾರೆ. ಬಿಕಾಸ್ ದೋಸ್ ಹೂ ಪೊಸೆಸ್ ಸಚ್ ಕೈಂಡ್ ಆಫ್ ಇಲ್ನೆಸ್ ಆರ್ ಡಿಸೀಸಸ್ ಕಾಂಟ್ ಬಿ ಟೇಕನ್ ಫಾರ್ ದಿ ಜಾಬ್ ಅಂತ ಹೇಳುವಂಥದ್ದು. ಬಿಕಾಸ್ ದೇ ಮೇ ನಾಟ್ ಬಿ ಫಿಟ್ ಎನಫ್ ಫಾರ್ ದಿ ಇನ್ವೆಸ್ಟ್ಮೆಂಟ್ ಅಂತ ಹೇಳುವಂಥದ್ದು. ಇದಾದ ನಂತರ ಜಾಬ್ ಆಫರ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಇದನ್ನು ಪಾಸ್ ಮಾಡಿದ ನಂತರ ಪ್ರಿಲಿಮಿನರಿ ಇಂಟರ್ವ್ಯೂ ಆಯ್ತು, ಸೆಲೆಕ್ಷನ್ ಟೆಸ್ಟ್ ಬರೆದ್ರಿ, ಅದ್ರಲ್ಲಿ ಸೆಲೆಕ್ಟ್ ಆದ್ರಿ, ಆಮೇಲೆ ಪ್ಯಾನಲ್ ಇಂಟರ್ವ್ಯೂ ಇತ್ತು, ಅದನ್ನು ನೀವು ಕ್ಲಿಯರ್ ಮಾಡಿದ್ರಿ. ಅದಾದ ನಂತರ ಬ್ಯಾಕ್ ಗ್ರೌಂಡ್ ಚೆಕ್, ರೆಫರೆನ್ಸ್ ಎಲ್ಲ ಕೊಟ್ಟಿದ್ರಿ, ಒಬ್ರದ್ದು ಯಾರ್ದಾದ್ರು ಫೋನ್ ನಂಬರ್ ಅಡ್ರೆಸ್ ಕೊಟ್ಟಿದ್ರಿ, ಅಂಡ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ನೆಲ್ಲ ಸಬ್ಮಿಟ್ ಮಾಡಿದ್ರೆ, ಇವ್ರು ಏನ್ ಮಾಡಿದ್ರು, ಆರ್ಗನೈಸೇಷನ್ ಅವರು ನೀವು ಕೊಟ್ಟಿರೋ ಫೋನ್ ನಂಬರ್ಗೆ ಅಥವಾ ಅಡ್ರೆಸ್ಗೆ ಏನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ ನಿಮ್ ಬಗ್ಗೆ ತಿಳ್ಕೊಂಡಿದ್ದು ಆಯ್ತು. ಅಂಡ್ ದೇ ವರ್ ಶ್ಯೂರ್ ದಟ್ ವಾಟ್ ಅಂಡ್ ಆಲ್ ಯು ಹ್ಯಾವ್ ಸಬ್ಮಿಟೆಡ್ ಈಸ್ ಆಲ್ ವೆಲ್ ಅಂಡ್ ಗುಡ್ ಅಂತ ಗೊತ್ತಾಯ್ತು. ಅದಾದ ನಂತರ ಸೆಲೆಕ್ಷನ್ ಒಂದಷ್ಟು 6 ಜನ ಉಳ್ಕೊಂಡಿದ್ರು, ಅದ್ರಲ್ಲಿ ಇವರು ಪ್ರಾಪರ್ ಆಗಿ ಅನಲೈಸ್ ಮಾಡಿ ಹೂ ಇಸ್ ಬೆಸ್ಟ್ ಸೂಟೆಡ್ ಅಂತ ಡಿಸಿಷನ್ ತಗೊಂಡಿದ್ದಾಯ್ತು. ಇದಾದ ನಂತರ ನೀವು ಫಿಸಿಕಲ್ ಟೆಸ್ಟ್, ಫಿಟ್ನೆಸ್ ಟೆಸ್ಟ್ ತಗೊಂಡ್ರೆ ಅದ್ರಲ್ಲೂ ಪಾಸ್ ಆದ್ರಿ ಅನ್ನೋದಾದ್ರೆ, ಫೈನಲಿ ಏನಾಗುತ್ತೆ, ದೆ ಟೆನ್ ಟು ಆಫರ್ ಯು ದಿ ಜಾಬ್ ಅಂತ ಅದೊಂದು ಲೆಟರ್ ಕಳಿಸ್ತಾರೆ. ಇಟ್ ಇಸ್ ಅ ಫಾರ್ಮಾಲಿಟಿ ಇನ್ ದಿಸ್ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳುವಂಥದ್ದು. ಏನ್ ಮಾಡ್ತಾರೆ, ಆಫರ್ ಕೊಡ್ತಾರೆ, ಓಕೆ ನೀವು ಬಂದು ಜಾಯಿನ್ ಆಗಿ ಅಂತ ಆಫರ್ ಲೆಟರ್ ನ ಕಳಿಸುವಂತದ್ದು. ಅದನ್ನ ನೀವು ಬೀಯಿಂಗ್ ಎನ್ ಎಂಪ್ಲಾಯಿ ಅಥವಾ ಬೀಯಿಂಗ್ ದಿ ಕ್ಯಾಂಡಿಡೇಟ್, ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ ಅಂತ ಹೇಳುವಂಥದ್ದು ಏನಾದ್ರೂ ಅಕ್ಸೆಪ್ಟ್ ಮಾಡಿದ್ರೆ then you will be finally selected ಅಂತ ಹೇಳುವಂಥದ್ದು. ಸೊ these are all some of the steps that is involved in the selection process ಅಂತ ಹೇಳುವಂಥದ್ದು. ಇದಾದ ನಂತರ ಟ್ರೈನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೇಮ್ ಎಷ್ಟು ಸೆಲೆಕ್ಷನ್ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಇಂಪಾರ್ಟೆಂಟು, ಅಷ್ಟೇ ಇಂಪಾರ್ಟೆಂಟು ಟ್ರೈನಿಂಗ್ ಅಂತ ಹೇಳುವಂಥದ್ದು. ಯಾಕೆ ಬೇಕು ಟ್ರೈನಿಂಗ್ ಅನ್ನೋದಾದ್ರೆ, ಹೊಸಬ್ರಿಗೆ ಪರಿಚಯಕ್ಕೆ ಬೇಕಾಗತ್ತೆ. ಅಂದ್ರೆ ಹೊಸಬ್ರು, ನಾನು ಐ ಆಮ್ ವೆರಿ ನ್ಯೂ ಟು ದಿಸ್ ಫೀಲ್ಡ್ ಅಂತ ಹೇಳುವಂಥದ್ದಾದ್ರೆ, ಇಫ್ ಯು ಗಿವ್ ಮಿ ಸಮ್ ಟ್ರೈನಿಂಗ್, I would be able to know what do we do ಅಥವಾ what I will be doing in the next coming days ಅಂತ ಹೇಳುವಂಥದ್ದು. ಅದಕ್ಕೂ ಬೇಕಾಗುತ್ತೆ. ಎರಡನೇದು, ಸಪೋಸ್ ಐ ಆಮ್ ಎನ್ ಎಕ್ಸಿಸ್ಟಿಂಗ್ ಎಂಪ್ಲಾಯಿ ಅನ್ನೋದಾದ್ರೆ, ನನಗೆ ಯಾಕೆ ಟ್ರೈನಿಂಗ್ ಬೇಕು, ಇನ್ ಆರ್ಡರ್ ಟು ಎನ್ಹ್ಯಾನ್ಸ್ ದಿ ನಾಲೆಡ್ಜ್ ದಟ್ ಈಸ್ ಬಿನ್ ಹಿಡನ್, ಅಥವಾ ಇನ್ ಆರ್ಡರ್ ಟು ಬ್ರಷ್ ಅಪ್ ದಿ ಥಿಂಗ್ಸ್ ವಿಚ್ ಐ ಮೈಟ್ ಹ್ಯಾವ್ ಫರ್ಗಾಟನ್ ಅಂತ ಹೇಳುವಂಥದ್ದು. ಸೊ ಆ ಪ್ರೋಸೆಸ್ಗೂ ಟ್ರೈನಿಂಗ್ ಬೇಕು ಅಂತ. ಏನು ಅಲ್ಟಿಮೇಟ್ಲಿ ಟ್ರೈನಿಂಗ್ ಯಾಕೆ, ಈ ಎಂಪ್ಲಾಯೀಸ್ ಯಾರು ಇರ್ತಾರೋ ಅಥವಾ ಯಾರು ಸೇರ್ಕೋತಿರ್ತಾರೋ ಅಂತವ್ರಿಗೆ ಒಂದು ಪ್ರಾಪರ್ ಇಂಟ್ರೊಡಕ್ಷನ್ ಬೇಕು. ನಾನು ಏನ್ ಕೆಲಸ ಮಾಡಕ್ ಹೊರಟಿದ್ದೀನಿ, ಅದಕ್ಕೊಂದು ಪ್ರಾಪರ್ ಆಗಿ ಗೈಡೆನ್ಸ್ ಬೇಕು. ಫಾರ್ ದಟ್ ಯು ಹ್ಯಾವ್ ಟು ಅರೇಂಜ್ ಫಾರ್ ದಿ ಟ್ರೈನಿಂಗ್ ಪ್ರೋಸೆಸ್ ಅಂತ ಹೇಳುವಂಥದ್ದು. ಡೆಫಿನೇಷನ್ ಹಿಂಗಿದೆ: training is an organized procedure for increasing the knowledge and skill of the people for a specific objective which in general results in the change of behavior and attitude ಅಂತ ಹೇಳ್ತಾರೆ. ಅಂದ್ರೆ ಏನು, ಅದೊಂದು ಆರ್ಗನೈಸ್ ಪ್ರೊಸೀಜರ್. ಯಾಕೆ, ಟು ಇನ್ಕ್ರೀಸ್ ದಿ ನಾಲೆಡ್ಜ್ ಅಂಡ್ ಸ್ಕಿಲ್ ಆಫ್ ದಿ ಪೀಪಲ್ ಅಂತ ಹೇಳುವಂಥದ್ದು. ಇಲ್ಲಿ ಏನಾಗುತ್ತೆ, ಆ ಒಂದು ನಾಲೆಡ್ಜ್ ಅಂಡ್ ಸ್ಕಿಲ್ ನ ಎನ್ಹಾನ್ಸ್ ಮಾಡಿದ್ರೆ ಅಲ್ಟಿಮೇಟ್ಲಿ ಏನಾಗುತ್ತೆ, ದಿ ಆರ್ಗನೈಸೇಷನ್ ವುಡ್ ಕ್ಯಾನ್ ಈಸಿಲಿ ಅಚೀವ್ ದೇರ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ವಿಚ್ ಈಸ್ ಬಿನ್ ಪ್ರೀಸೆಟ್ ಅಂತ ಹೇಳುವಂಥದ್ದು. ನೀವು ಟ್ರೈನಿಂಗ್ ಕೊಡೋ ಮೂಲಕ, ನೀವು ಟ್ರೈನಿಂಗ್ ಮೇಲೆ ಇನ್ವೆಸ್ಟ್ ಮಾಡೋ ಮೂಲಕ ಏನ್ ಮಾಡ್ತಿದ್ದೀರಾ, ಯು ಆರ್ ಟ್ರೈಂಗ್ ಟು ಎನ್ಹಾನ್ಸ್ ದಿ ಸ್ಕಿಲ್ ಅಂಡ್ ನಾಲೆಡ್ಜ್ ಅಂಡ್ ಇಂಟೆಲಿಜೆನ್ಸ್ ಆಫ್ ದಿ ಪ್ರಾಸ್ಪೆಕ್ಟಿವ್ ಎಂಪ್ಲಾಯಿ ಇರಬಹುದು, ಇಲ್ಲ ಎಕ್ಸಿಸ್ಟಿಂಗ್ ಎಂಪ್ಲಾಯಿನೂ ಇರಬಹುದು ಅಂತ ಹೇಳುವಂಥದ್ದು. ಸೊ ಇದನ್ನ ಹೇಳ್ತಾ ಈ ಟ್ರೈನಿಂಗ್ ಯಾಕೆ ಬೇಕು ಅಂತ ನೋಡೋಣ. ನೋಡಿ, ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್ ಅಂತ ನೋಡೋದಾದ್ರೆ, ಫಸ್ಟ್ ಅಚೀವ್ಸ್ ಹೈ ಸರ್ವಿಸ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳುವಂಥದ್ದು. ಹೌದು, ಯಾವಾಗ್ಲೂ ಪ್ರಾಪರ್ ಆಗಿ ಟ್ರೈನಿಂಗ್ ಕೊಟ್ಟು ಯಾವ್ಯಾವ ಸಿಚುವೇಶನ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದು ಹೇಳ್ಬಿಟ್ರೆ ದೆನ್ ಏನಾಗುತ್ತೆ, ಒಂದು ಸ್ಟ್ಯಾಂಡರ್ಡ್ ನ ಅಚೀವ್ ಮಾಡುವಂಥದ್ದು. ಇವಾಗ ಅಲ್ಲಿ ಏನಾಯ್ತು, ನನಗೆ ನನ್ನ ಜಾಬ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದ್ರೆ ಐ ವುಡ್ ಬಿ ಈಸಿಲಿ ಏಬಲ್ ಟು ಹ್ಯಾಂಡಲ್ ಎನಿ ಆಫ್ ದಿ ಕ್ವೈರೀಸ್ ಆರ್ ಎನಿ ಆಫ್ ದಿ ಆಂಬಿಗ್ವಿಟೀಸ್ ಅಂತ ಹೇಳುವಂಥದ್ದು. ಇದಾದ ನಂತರ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಫಾರ್ ನ್ಯೂ ಕಮ್ಮರ್ಸ್ ಅಂತ ಹೇಳ್ತಾರೆ. ಹೌದು, ನಾನು ಹೇಳಿದೆ, ಈಗ ಸಪೋಸ್ ಐ ಆಮ್ ಅ ನ್ಯೂ ಕಮ್ಮರ್ ಟು ಯುವರ್ ಆರ್ಗನೈಸೇಷನ್, ನನಗೆ ಏನಾಗುತ್ತೆ, ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ನಾನು ಏನ್ ಮಾಡ್ಬೇಕು, ಏನ್ ಮಾಡಕ್ ಹೊರಟಿದೀನಿ ಅನ್ನೋ ಒಂದು ಪಿಕ್ಚರ್ ಸಿಗೋವಂಥದ್ದು. ಇದಾದ ನಂತರ ಇಟ್ ರಿಫ್ರೆಶಸ್ ದಿ ಮೆಮೊರಿ ಫಾರ್ ಓಲ್ಡ್ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ನಾ ಹೇಳಿದ್ದೆ, ಈಗ ಸಪೋಸ್ ಐ ಆಮ್ ಅನ್ ಎಕ್ಸಿಸ್ಟಿಂಗ್ ಎಂಪ್ಲಾಯಿ, ಅಲ್ಲಿ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ನನ್ಗೆ ಯಾಕೆ ಟ್ರೈನಿಂಗ್ ಬೇಕು ಅನ್ನೋದಾದ್ರೆ, ಇಟ್ ಟೆನ್ಸ್ ಟು ರಿಫ್ರೆಶ್ ಯುವರ್ ಮೆಮೊರಿ ಅಂತ ಹೇಳುವಂಥದ್ದು. ಮರ್ತೋಗಿರ್ತೀವಿ, ಕಲ್ತಿರ್ತೀವಿ, ಎಷ್ಟೋ ವಿಷಯಗಳನ್ನ ಮರ್ತೋಗಿರ್ತೀವಿ, ಇಲ್ಲ ನಾವ್ ಏನ್ ಮಾಡ್ಬಿಟ್ಟಿರ್ತೀವಿ,
ವುಡ್ ಹ್ಯಾವ್ ಒಂಥರ ಅದನ್ನ ಸೈಡ್ ಲೈನ್ ಮಾಡ್ಬಿಟ್ಟಿರ್ತೀವಿ. ಅದನ್ನ ಏನ್ ಮಾಡ್ತಾರೆ ಈ ಟ್ರೈನಿಂಗ್ ಕೊಡೋ ಮೂಲಕ ದೇ ಟೆನ್ ಟು ರಿಫ್ರೆಶ್ ಇಟ್ ಅಗೇನ್ ಅಂತ ಹೇಳೋ ಅಂತದ್ದು. ಇದಾದ ನಂತರ ಲರ್ನಿಂಗ್ ಅಬೌಟ್ ನ್ಯೂ ಥಿಂಗ್ಸ್ ಅಂತ ಹೇಳ್ತಾರೆ. ಯಾವಾಗ್ಲೂ ಅಷ್ಟೇ ಈ ಟ್ರೈನಿಂಗ್ ಅಲ್ಲಿ ಯಾರೋ ಒಬ್ಬ ರಿಸೋರ್ಸ್ ಪರ್ಸನ್ ಬರ್ತಾರೆ, ಅಂತವ್ರಿಂದ ಹೊಸತನ ಅಥವಾ ಹೊಸ ವಿಷಯಗಳನ್ನ ಕಲಿಯುವಂತದ್ದು ಸಾಧ್ಯ ಇರುತ್ತೆ. ಇದಾದ ನಂತರ ರೆಡ್ಯೂಸಸ್ ಮಿಸ್ಟೇಕ್ಸ್ ಅಂಡ್ ಮಿನಿಮೈಸಸ್ ದಿ ಕಾಸ್ಟ್ ಅಂತ ಹೇಳ್ತಾರೆ. ಯಾವಾಗ್ಲೂ ಅಷ್ಟೇ ಈ ಟ್ರೈನಿಂಗ್ ಮೇಲೆ ಪ್ರಾಪರ್ ಆಗಿ ಇನ್ವೆಸ್ಟ್ ಮಾಡ್ಬಿಟ್ರೆ ಆರ್ಗನೈಸೇಷನ್ ಅವರು ಏನಾಗುತ್ತೆ, ಎಂಪ್ಲಾಯಿ ಮಿಸ್ಟೇಕ್ ನ ಕಡಿಮೆ ಮಾಡ್ತಾ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಮುಂಚೆನೆ, ಓಕೆ ಇದು ಈ ಕೆಲಸ ನಾನ್ ಮಾಡ್ಬೇಕು ಮಾಡಬಾರ್ದು, ಮಾಡಿದ್ರು ಯಾವ ತರ ಮಾಡ್ಬೇಕು ಅಂತ ಅವ್ರಿಗೆ ಫಸ್ಟ್ ಒಂದು ಬ್ಲೂ ಪ್ರಿಂಟ್ ಇರುತ್ತೆ. ಅಂಡ್ ದಟ್ ಈಸ್ ಹೌ ಯು ಕ್ಯಾನ್ ಈಸಿಲಿ ರೆಡ್ಯೂಸ್ ದಿ ಮಿಸ್ಟೇಕ್ಸ್ ಅಂತ ಹೇಳುವಂತದ್ದು. ಇದಾದ ನಂತರ ಮಿನಿಮೈಸಸ್ ದಿ ಕಾಸ್ಟ್ ಅಂತ ಹೇಳ್ತಾರೆ. ಸಿ ಯಾವಾಗ್ಲೂ ಅಷ್ಟೇ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳೋ ತರ, ನಾವು ಒಂದು ಕ್ರೈಸಿಸ್ ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆನೆ ನಾವ್ ಅದ್ರ ಬಗ್ಗೆ ಪ್ರಿವೆಂಟಿವ್ ಸ್ಟೆಪ್ಸ್ ನ ತಗೊಂಡ್ಬಿಟ್ರೆ ಏನಾಗುತ್ತೆ, ಇಟ್ ವಿಲ್ ರೆಡ್ಯೂಸ್ ದಿ ಕಾಸ್ಟ್ ಅಂತ ಹೇಳುವಂತದ್ದು. ಯಾಕಂದ್ರೆ ಆಫ್ಟರ್ ಎಫೆಕ್ಟ್ಸ್ ಏನಿರುತ್ತೋ, ಒಂದ್ ಏನೋ ಕ್ರೈಸಿಸ್ ಆಗ್ಬಿಟ್ಟು ಅದ್ರ ಆಫ್ಟರ್ ಎಫೆಕ್ಟ್ಸ್ ಗೆ ನಾವು ಖರ್ಚು ಮಾಡೋ ಹಣ ತುಂಬಾ ದೊಡ್ಡದಾಗಿರುತ್ತೆ ಅಂತ ಹೇಳುವಂತದ್ದು. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಆ ಕ್ರೈಸಿಸ್ ಆಗದೆ ಇರೋ ತರ ಪ್ರಿವೆನ್ಷನ್ ನ ತಗೊಂಡ್ಬಿಡ್ಬೇಕು, ಅಥವಾ ಪ್ರಿವೆಂಟಿವ್ ಮೆಷರ್ಸ್ ನ ತಗೊಳ್ಳೋ ಅಂತ ಒಂದು ಕೆಲ್ಸ ಆಗ್ಬೇಕು. ಅದು ಆತರ ಒಂದು ಕೆಲ್ಸ ಎಲ್ಲಿಂದ ಸಾಧ್ಯ, ಇಟ್ ಈಸ್ ಬೈ ಟ್ರೈನಿಂಗ್ ಅಂತ ಹೇಳುವಂತದ್ದು. ಇದಾದ ನಂತರ ಡ್ಯಾಮೇಜ್ ಆದ್ಮೇಲೆ ತುಂಬಾ ಕಾಸ್ಟ್ ಅಥವಾ ತುಂಬಾ ಖರ್ಚುಗಳಿರ್ತವೆ. ಅದಕ್ಕೆ ಏನ್ ಮಾಡ್ಬೇಕು, ಟ್ರೈನಿಂಗ್ ಕೊಟ್ಟು ಡ್ಯಾಮೇಜ್ ಆಗದೆ ಇರೋ ತರ ನಾವು ನೋಡ್ಕೋಬೇಕು ಅಂತ ಹೇಳ್ತಾ ಇರೋದು. ಇದಾದ ನಂತರ ಆಪರ್ಚುನಿಟಿ ಫಾರ್ ಸ್ಟಾಫ್ ಸಜೆಷನ್ ಅಂತ ಹೇಳ್ತಾರೆ. ಏನಿಂಗಂದ್ರೆ ಆಪರ್ಚುನಿಟಿ ಫಾರ್ ಸ್ಟಾಫ್ ಸಜೆಷನ್ ಅಂದ್ರೆ, ಈ ಟ್ರೈನಿಂಗ್ ಗಳಲ್ಲಿ ಏನಾಗುತ್ತೆ, ನಾವ್ ನಾರ್ಮಲ್ ಎಂಪ್ಲಾಯಿ ಆಗಿ ಕೆಲಸ ಮಾಡ್ಬೇಕಾರೆ ವಿ ನೆವರ್ ಗೆಟ್ ಎ ಚಾನ್ಸ್ ಟು ಸ್ಪೀಕ್ ಅಂತ ಹೇಳುವಂತದ್ದು. ಸೊ ಹಾಗಾಗಿ ಏನ್ ಮಾಡ್ತಾರೆ, ವೆನ್ ಎವರ್ ಟ್ರೈನಿಂಗ್ ಸೆಷನ್ ಇಸ್ ಕಂಡಕ್ಟೆಡ್ ದೇರ್ ಇಸ್ ಅ ಪಾಸಿಬಿಲಿಟಿ ದಟ್ ಸ್ಟಾಫ್ ಕುಡ್ ಈಸಿಲಿ ಗಿವ್ ದರ್ ಸಜೆಷನ್ಸ್ ಅಂತ ಹೇಳುವಂತದ್ದು. ಇದಾದ ನಂತರ ಬೆಟರ್ ಟೀಮ್ ವರ್ಕ್ ಅಂತ ಒಂದಿದೆ. ವಾಟ್ ಈಸ್ ದಿಸ್ ಟೀಮ್ ವರ್ಕ್? ಇಟ್ ಇಸ್ ನಥಿಂಗ್ ಬಟ್ ಕೋಆಪರೇಷನ್ ಅಂಡ್ ಕೋಆರ್ಡಿನೇಷನ್ ಅಂತ ಹೇಳುವಂತದ್ದು. ಸೊ ಇಲ್ಲಿ ಅಷ್ಟು ಜನ ಒಗ್ಗೂಡಿ ಇಂಟಿಗ್ರೇಟೆಡ್ ಕೆಲಸ ಮಾಡಿದ್ರೆ ಏನಾಗುತ್ತೆ, ಅಲ್ಟಿಮೇಟ್ಲಿ ದೇರ್ ವಿಲ್ ಬಿ ಎ ಬೆಟರ್ ರಿಸಲ್ಟ್ ಫಾರ್ ದಿ ಆರ್ಗನೈಸೇಷನ್ ಅಂತ ಒಂದು. ಇದಾದ ನಂತರ ಮೇಂಟೈನ್ಸ್ ಕ್ವಾಲಿಫೈಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಹೌದು, ಆಬ್ವಿಯಸ್ಲಿ ನೀವು ಪ್ರಾಪರ್ ಟ್ರೈನಿಂಗ್ ಕೊಟ್ರೆ ಏನಾಗುತ್ತೆ, ಅಲ್ಲಿ ಎರರ್ಸ್ ಕಡಿಮೆ ಆಗುತ್ತೆ. ಪಾಸಿಬಿಲಿಟಿ ಆಫ್ ದಿ ಎರರ್ಸ್ ವುಡ್ ಬಿ ವೆರಿ ಲೋ ಅಂಡ್ ದೇರ್ ವಿಲ್ ಬಿ ಎ ಸ್ಟ್ಯಾಂಡರ್ಡ್ ದಟ್ ವಿಲ್ ಬಿ ಮೇಂಟೈನಿಂಗ್. ಸೊ ಅಲ್ಲೇನಾಗುತ್ತೆ, ಒಂದು ಕ್ವಾಲಿಫೈಡ್ ಪ್ರಾಡಕ್ಟ್ ನ ತಯಾರಿಸಕ್ ಒಂದು ಆಪರ್ಚುನಿಟಿ ಸಿಕ್ಕೋ ರೀತಿಲಿ ಆಗುತ್ತೆ ಅಂತ ಹೇಳುವಂಥದ್ದು. ಸೊ ದೀಸ್ ವರ್ ಸಮ್ ಆಫ್ ದಿ ಏನಂತಾರೆ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್ ಅಂತ ಹೇಳುವಂಥದ್ದು. ನಾ ಹೇಳಿದೆ ಟ್ರೈನಿಂಗ್ ಅನ್ನೋದೇನು, ಇಟ್ ಇಸ್ ನಥಿಂಗ್ ಬಟ್ ಅನ್ ಆರ್ಗನೈಸ್ಡ್ ಪ್ರೊಸೀಜರ್ ಅಷ್ಟೇ. ಏನಕ್ಕೆ, ಟು ಇನ್ಕ್ರೀಸ್ ದಿ ಸ್ಕಿಲ್ ಅಂಡ್ ನಾಲೆಡ್ಜ್ ಆಫ್ ಪೀಪಲ್. ಅದನ್ನ ಚೆನ್ನಾಗಿ ನೆನ್ಪಿಡ್ಕೊಳ್ಳಿ. ಲೆಟ್ ಇಟ್ ಬಿ ಫಾರ್ ದಿ ಪ್ರಾಸ್ಪೆಕ್ಟಿವ್ ಎಂಪ್ಲಾಯಿ ಆರ್ ಲೆಟ್ ಇಟ್ ಬಿ ಫಾರ್ ದಿ ಎಕ್ಸಿಸ್ಟಿಂಗ್ ಎಂಪ್ಲಾಯಿ. ಈ ಟ್ರೈನಿಂಗ್ ಪ್ರೋಸೆಸ್ ಏನಿದೆ ಇಟ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್ ಅಂತ ಹೇಳುವಂಥದ್ದು. ಸೊ ದಯವಿಟ್ಟು ಮರಿಬೇಡಿ, ರೆಕ್ರೂಟ್ಮೆಂಟ್ ಅಂದ್ರೆ ಅಕ್ಯುಮುಲೇಟ್ ಮಾಡಿರ್ತೀರಾ, ಯಾರ್ಯಾರು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದಾರೋ ಅವ್ರನ್ನ ಸೆಲೆಕ್ಷನ್ ಅಂತಂದ್ರೆ ಹೂ ಇಸ್ ಬೆಸ್ಟ್ ಸೂಟಬಲ್ ಫಾರ್ ದಿ ಜಾಬ್ ಅಂತವ್ರನ್ನ ಸೆಲೆಕ್ಟ್ ಮಾಡ್ಕೋತೀರಾ. ಅದಾದ ನಂತರ ಟ್ರೈನಿಂಗ್ ಕೊಡ್ತೀರಾ. ಯಾಕೆ, ಇನ್ಫಾರ್ಮೇಶನ್ ಕೊಟ್ಟು ಅವ್ರಿಗೊಂದು ಪ್ರಾಪರ್ ಇಂಟ್ರೊಡಕ್ಷನ್ ಕೊಡ್ತೀರಾ ಆರ್ಗನೈಸೇಷನ್ ಅಥವಾ ಅವರ ಜಾಬ್ ಡೊಮೈನ್ ಬಗ್ಗೆ. ಇದಾದ ನಂತರ ನೋಡಿ, ಈ ಟ್ರೈನಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ದೇರ್ ಆರ್ ಮೆನಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಟ್ರೈನಿಂಗ್ ಅಂತ ಹೇಳೋದು. ಸೊ ಈ ತರ ಒಂದು ಏನು ಎಲ್ಲಾ ಆರ್ಗನೈಸೇಷನ್ ಅಲ್ಲೂ ಒಂದೇ ರೀತಿ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಆರ್ಗನೈಸೇಷನ್ ದಿಸ್ ಟ್ರೈನಿಂಗ್ ಮೆಥಡ್ ಆಲ್ಸೋ ಡಿಫರ್ಸ್ ಫ್ರಮ್ 1 to 1 ಅಂತ ಹೇಳುವಂತದ್ದು. ಯಾಕಂದ್ರೆ ಎಲ್ಲಾರ ಮನೇಲೂ ಒಂದೇ ತರ ಇರ್ಬೇಕು ಅಂತ ಖಂಡಿತವಾಗ್ಲೂ ಏನೋ ಒಂದು ರೂಲ್ಸ್ ಇಲ್ಲ. ಇಲ್ಲಿ ಏನಾಗುತ್ತೆ, ಇಟ್ ಇಸ್ ಸಬ್ಜೆಕ್ಟಿವ್ ಅಥವಾ ಓಕೆ ಇಟ್ ಇಸ್ ಆಬ್ಜೆಕ್ಟಿವ್ ಅಂತ ಹೇಳುವಂತದ್ದು. ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಟ್ರೈನಿಂಗ್ ಅವಶ್ಯಕತೆ ಇರುತ್ತೆ ಅಂತ. ಇಲ್ಲಿ ನಾನು ಏನೋ ಈ ತರ ಲೆಕ್ಚರಿಂಗ್ ಕೊಡ್ತಿದ್ದೀನಿ ಅಂತಂದ್ರೆ ಎಲ್ಲಾ ಕಡೆ ಕೊಡ್ಲೇಬೇಕು ಅಂತ ಖಂಡಿತ ಇರಲ್ಲ. ಸೊ ದಟ್ ಈಸ್ ವೈ ಇಟ್ ಡಿಫರ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಇದ್ರ ಬಗ್ಗೆ ಮಾತಾಡ್ತಾ ಏನು ವಾಟ್ ಆರ್ ಆಲ್ ದಿ ಡಿಫ್ರೆಂಟ್ ಮೆಥಡ್ಸ್ ದಟ್ ಈಸ್ ಅವೈಲಬಲ್ ಫಾರ್ ದಿ ಟ್ರೈನಿಂಗ್ ಅಂತ ಹೇಳೋದಾದ್ರೆ, ಇದು ಫಸ್ಟ್ ಬಂದು ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾರೆ, OJT ಅಂತ ಹೇಳೋವಂಥದ್ದು. ಆನ್ ದಿ ಜಾಬ್ ಟ್ರೈನಿಂಗ್ ಅಂದ್ರೆ ನೇಮ್ ಅಲ್ಲೇ ಇದೆ ನೋಡಿ, ನೀವು ಯಾವ ಕೆಲ್ಸಕ್ಕೆ ಸೇರಿರ್ತೀರೋ ಆ ಕೆಲ್ಸ ಮಾಡ್ಬೇಕಾದ್ರೇನೆ ಏನ್ ಮಾಡ್ತಾರೆ, ಯು ಟೆನ್ ಟು ಲರ್ನ್ ದಿ ಏನಂತಾರೆ ದಿ ಹಿಡನ್ ಆಸ್ಪೆಕ್ಟ್ಸ್ ಆಫ್ ದಿ ಜಾಬ್ ಅಂತ ಹೇಳುವಂತದ್ದು. ಅಂದ್ರೆ ಆನ್ ದಿ ಜಾಬ್ ಟ್ರೈನಿಂಗ್ ಅಂತಂದ್ರೆ ಏನು, ನೀವು ಆಗ್ಲೇ ಯು ಹ್ಯಾವ್ ಬೀನ್ ಪುಟ್ ಅಪ್ ಟು ಯುವರ್ ಜಾಬ್ ಡಿಸ್ಕ್ರಿಪ್ಷನ್ ಏನಿರುತ್ತೋ ಯು ಹ್ಯಾವ್ ಬೀನ್ ಪುಟ್ ಅಪ್ ಟು ದಿ ಪ್ಲೇಸ್. ಅಲ್ಲೇನೆ ನೀವ್ ಏನ್ ಮಾಡ್ತೀರಾ, ಕಲಿಯೋ ಒಂದು ಪ್ರೋಸೆಸ್ ಏನಂತಾರೆ ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಹೇಳೋವಂಥದ್ದು. ಇಲ್ಲಿ ಏನೋ ತುಂಬಾ ಒಂದು
ಥಿಯರಿಟಿಕಲ್ ಆಗಿ ಹೇಳಬೇಕು ಅನ್ನೋದಾದ್ರೆ, ಇನ್ ದಿಸ್ ಮೆಥಡ್ ಎ ಟ್ರೈನಿ ಇಸ್ ಪ್ಲೇಸ್ಡ್ ಆನ್ ದಿ ಜಾಬ್ ಅಂಡ್ ದೆನ್ ಟಾಟ್ ದಿ ನೆಸೆಸರಿ ಸ್ಕಿಲ್ಸ್ ಟು ಪರ್ಫಾರ್ಮ್ ಇಸ್ ಜಾಬ್ ಅಂತ ಹೇಳುವಂತದ್ದು. ಇನ್ನೂ ಒಂದ್ಸತಿ ಹೇಳ್ತೀನಿ ನೋಡಿ. ಇನ್ ದಿಸ್ ಮೆಥಡ್ ಎ ಟ್ರೈನಿ ಇಸ್ ಪ್ಲೇಸ್ಡ್ ಆನ್ ದಿ ಜಾಬ್ ಅಂಡ್ ದೆನ್ ಟಾಟ್ ದಿ ನೆಸೆಸರಿ ಸ್ಕಿಲ್ ಟು ಪರ್ಫಾರ್ಮ್ ಇಸ್ ಜಾಬ್ ಅಂತ ಹೇಳುವಂತದ್ದು. ಈ ಪ್ರೋಸೆಸ್ಗೆ ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಕೆಲ್ಸಕ್ಕೆ ತಗೊಂಡಿರ್ತಾರೆ, ತಗೊಂಡಿದ್ ನಂತರ ಕಲ್ಸೋ ಅಂತ ಒಂದು ಕೆಲ್ಸಗಳು, ಅಥವಾ ಆ ಜಾಗದಲ್ಲಿದ್ದು ದಿನ ಆಸ್ ಅಂಡ್ ವೆನ್ ದಿ ಡೇಸ್ ಪಾಸ್ ದೇ ಟೆನ್ ಟು ಟ್ರೈನ್ ಯು ವಿತ್ ರಿಗಾರ್ಡ್ ಟು ಯುವರ್ ಡಿಸ್ಕ್ರಿಪ್ಷನ್ ಆಫ್ ದಿ ಜಾಬ್ ಅಂತ ಹೇಳುವಂತದ್ದು. ಇದಾದ ನಂತರ ವೆಸ್ಟಿಬ್ಯೂಲ್ ಟ್ರೈನಿಂಗ್ ಆರ್ ಸಿಮ್ಯುಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ವೆಸ್ಟಿಬ್ಯೂಲ್ ಟ್ರೈನಿಂಗ್ ಆರ್ ಸಿಮ್ಯುಲೇಷನ್ ಅಂತ ಏನಿದೆಯೋ, ಇಲ್ಲಿ ಏನಾಗುತ್ತೆ, ಒಂಥರ ರಿಯಲ್ ಟೈಮ್ ಸಿಚುವೇಶನ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಆದ್ರೆ ಇದು ಆರ್ಗನೈಸೇಷನಲ್ ಅಲ್ಲ, ಬೇರೆ ಕಡೆ ಇದಕ್ಕೆ ಅಂತಾನೆ ಒಂದು ಟ್ರೈನಿಂಗ್ ಸೆಂಟರ್ಸ್ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಈ ಟೈಲರಿಂಗ್ ಜಾಬ್ಸ್ ಇರಬಹುದು, ಅಂತದಕ್ಕೆಲ್ಲ ಏನ್ ಮಾಡ್ತಾರೆ, ಒಂದು ಟ್ರೈನಿಂಗ್ ಕೊಡ್ತಾರೆ. ಸೊ ಆ ಟ್ರೈನಿಂಗ್ ಸೆಂಟರ್ಸ್ ಬೇರೆ ಕಡೆ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಆ ಟ್ರೈನಿಂಗ್ ಸೆಂಟರ್ಸ್ ಅಲ್ಲಿ ರಿಯಲ್ ನೀವ್ ಏನ್ ನೆಕ್ಸ್ಟ್ ಕೆಲ್ಸಕ್ಕೆ ಸೇರ್ಕೋತೀರಾ ಆತರ ಒಂದು ರಿಯಲ್ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಈ ಮೆಷಿನ್ ಯೂಸ್ ಮಾಡ್ತಿರ್ತೀರಾ, ನೀವು ಇದೇ ತರ ಮಾಡ್ತೀರಾ, ಇಷ್ಟು ನಿಮಿಷಕ್ಕೆ ಇಷ್ಟು ಬಟ್ಟೆ ಹೊಲಿಬೇಕು, ಆ ತರ ಟ್ರೈನಿಂಗ್ ಕೊಡ್ತಾರೆ ನೋಡಿ. ದಟ್ ಈಸ್ ಕಾಲ್ಡ್ ಆಸ್ ವೆಸ್ಟಿಬ್ಯೂಲ್ ಟ್ರೈನಿಂಗ್ ಅಂತ. ಆದ್ರೆ ಯು ಆರ್ ನಾಟ್ ಇನ್ ದಿ ಆರ್ಗನೈಸೇಷನ್ ಬಟ್ ಯು ಆರ್ ಇನ್ ದಿ ಟ್ರೈನಿಂಗ್ ಸೆಂಟರ್ ಅಂತ ಹೇಳೋವಂಥದ್ದು. ಅಂದ್ರೂ ಏನು, ಅಟ್ ದ ಎಂಡ್ ಆಫ್ ದ ಡೇ ವಾಟ್ ಆರ್ ಆಲ್ ದಿ ಸಿಚುಯೇಷನ್ ಯು ವಿಲ್ ಬಿ ಫೇಸಿಂಗ್ ಇನ್ ದಿ ಆರ್ಗನೈಸೇಷನ್, ದಿ ಸೇಮ್ ಥಿಂಗ್ ವಿಲ್ ಬಿ ಪೋಸ್ಡ್ ಹಿಯರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದಾದ ನಂತರ ಅಪ್ರೆಂಟಿಸ್ಶಿಪ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಿದು ಅಪ್ರೆಂಟಿಸ್ಶಿಪ್ ಅಂತ ಅಂದ್ರೆ, ಈ ಅಪ್ರೆಂಟಿಸ್ಶಿಪ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ಟ್ರೈನಿಂಗ್. ಇದು ಒಂದ್ ರೀತಿಲಿ ಟ್ರೈನಿಂಗ್. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಬೀಯಿಂಗ್ ಎ CA ಸ್ಟೂಡೆಂಟ್, ನಾನು ಏನ್ ಮಾಡ್ತಿದ್ದೀನಿ, ಐ ಹ್ಯಾವ್ ಜಾಯಿಂಡ್ ಸಮ್ ಆಫೀಸ್ ಅಂತ ಹೇಳುವಂಥದ್ದು, ಅಥವಾ ಆಡಿಟರ್ ಆಫೀಸ್ ನ ಜಾಯಿನ್ ಆಗಿರ್ತೀನಿ. ಅಲ್ಲಿ ನನ್ಗೆ ಕೆಲ್ಸನ ಹೇಳ್ಕೊಡ್ತಿರ್ತಾರೆ. ಸಚ್ ಟ್ರೈನಿಂಗ್ ಇಸ್ ಕಾಲ್ಡ್ ಆಸ್ ಅಪ್ರೆಂಟಿಸ್ಶಿಪ್ ಆರ್ ಆರ್ಟಿಕಲ್ಶಿಪ್ ಅಂತ ಕರೀತಾರೆ. ಅದ್ರಲ್ಲಿ ಏನಾಗುತ್ತೆ, CA ಬಂದಾಗ ಇಟ್ ಬಿಕಮ್ಸ್ ಆರ್ಟಿಕಲ್ಶಿಪ್. ಬಟ್ ಇದು ಅಪ್ರೆಂಟಿಸ್ಶಿಪ್ ಅಂತ ಅಂದ್ರೂ ಅದೇನೆ. ಇಲ್ಲಿ ಏನಾಗುತ್ತೆ, ಅಟ್ ದಿ ಎಂಡ್ ಆಫ್ ದಿ ಡೇ ಈ ಟೆಕ್ನಿಕಲ್ ಏರಿಯಾಸ್ ಏನಿರುತ್ತೋ ಅದನ್ನ ಅವರು ಒಂಥರ ಏನು ಫೋಕಸ್ ಮಾಡಿ, ಎಂಫಸೈಸ್ ಮಾಡಿ ನಿಮ್ಗೆ ಟೀಚ್ ಮಾಡುವಂತದ್ದು. ದಟ್ ಈಸ್ ಕಾಲ್ಡ್ ಆಸ್ ಅಪ್ರೆಂಟಿಸ್ಶಿಪ್ ಅಂತ ಹೇಳ್ತಾರೆ. ಇದಕ್ಕೆ ತುಂಬಾ ಎಕ್ಸಾಂಪಲ್ ಇದೆ. ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ಬೋದು, ಇವರೆಲ್ಲ ಏನ್ ಮಾಡ್ತಾರೆ, ಪ್ರೊಫೆಷನಲ್ಸ್ ಬೇರೆ ಎಲ್ಲೋ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡು ಕಲಿಯೋ ಅಂತ ಒಂದು ಟ್ರೈನಿಂಗ್ಗೆ ಅಪ್ರೆಂಟಿಸ್ಶಿಪ್ ಅಂತ ಕರೀತಾರೆ. ಇದಾದ ನಂತರ ಕ್ಲಾಸ್ ರೂಮ್ ಟ್ರೈನಿಂಗ್. ನಿಮಗ್ ಗೊತ್ತೇ ಇದೆ, ನಾವೀಗ ಏನ್ ಲೆಕ್ಚರ್ ಕೊಡ್ತೀವೋ ಬಂದು ಒಂದ್ ಕ್ಲಾಸ್ ರೂಮ್ ಅಲ್ಲಿ ನಿಂತು ಅದನ್ನ ಕ್ಲಾಸ್ ರೂಮ್ ಟ್ರೈನಿಂಗ್ ಅಂತ ಕರೆಯುವಂಥದ್ದು. ಮೋರ್ ಆರ್ ಲೆಸ್ ಇಟ್ ಇಸ್ ನಥಿಂಗ್ ಬಟ್ ದ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ದಟ್ ದೇ ಫೋಕಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದಾದ ನಂತರ ಇಂಟರ್ನ್ಶಿಪ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಪ್ರೆಂಟಿಸ್ಶಿಪ್ ಅಂದ್ರೆ ನೀವ್ ಏನಾಗೋಯ್ತು, ಓದಿದ್ದೆಲ್ಲ ಆಯ್ತು, ಅದಾದ ನಂತರ ನೀವೇನು ಯು ವಾಂಟ್ ಟು ಬಿಕಮ್ ಎ ಚಾರ್ಟೆಡ್ ಅಕೌಂಟೆಂಟ್, ಹೆನ್ಸ್ ಯು ಆರ್ ಫೋರ್ಸ್ ಟು ವರ್ಕ್ ಅಂಡರ್ ಅನ್ ಆಡಿಟರ್. ಅದಕ್ಕೆ ಏನ್ ಮಾಡ್ತಾರೆ, ದೇ ಗಿವ್ ಯು ದಿ ಟ್ರೈನಿಂಗ್ ವಿಚ್ ಇಸ್ ನೆಸೆಸರಿ ಫಾರ್ ಬಿಕಮಿಂಗ್ ಎ CA. ಆ ಒಂದು ಕಾನ್ಸೆಪ್ಟ್ ನ ಅಪ್ರೆಂಟಿಸ್ಶಿಪ್ ಅಂತ ಕರೆದ್ರೆ, ಈ ಇಂಟರ್ನ್ಶಿಪ್ ಇಸ್ ಮೋರ್ ಆರ್ ಲೆಸ್ ಲೈಕ್ ಎನ್ ಅಪ್ರೆಂಟಿಸ್ಶಿಪ್. ಆದ್ರೆ ಇಲ್ಲಿ ಏನಾಗುತ್ತೆ, ಇದ್ರ ಕಾಲೇಜ್ ಜೊತೆಗೆ ಟೈ ಅಪ್ ಮಾಡ್ಕೊಳ್ಳೋ ಅಂತ ಒಂದು ಕಾನ್ಸೆಪ್ಟ್. ಇಲ್ಲಿ ಏನ್ ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ದಿ MBA ಅಂತ ಅನ್ಕೊಳ್ಳಿ. ನಾನೀಗ ಏನ್ ಮಾಡಿದೆ, MBA ಕಾಲೇಜಿಗೆ ಜಾಯಿನ್ ಆದೆ. ಅಲ್ಲಿ ಯಾವ ಕಂಪ್ನಿ ಅವರು ಏನ್ ಮಾಡ್ತಾರೆ, ಆ ಕಾಲೇಜ್ ಅವ್ರು ಏನ್ ಮಾಡ್ತಾರೆ, ದೇ ಟೆನ್ ಟು ಗಿವ್ ಅಸ್ ದಿ ಇಂಟರ್ನ್ಶಿಪ್ ಫಾರ್ 1 year ಇನ್ ದಿ HCL TCS ಕಂಪ್ನಿಲೋ 1 ವರ್ಷ ಕೆಲಸ ಮಾಡಿ ಅಂತ ಕಳಿಸೋ ಅಂತದ್ದು. ಅಲ್ಲಿ ನಾವ್ ಏನ್ ಮಾಡ್ತಿದೀವಿ, ವಿ ಆರ್ ಸ್ಟಡಿಂಗ್ ಹಿಯರ್ and we are also working and we are also learning some work which is important for the career pursual ಅಂತ ಏನ್ ಹೇಳ್ತೀವೋ ಅದಕ್ಕೆ ಇಂಟರ್ನ್ಶಿಪ್ ಅಂತ ಕರೆಯುವಂಥದ್ದು. ಸೊ ದೀಸ್ ಆರ್ ಸಮ್ ಆಫ್ ದಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಟ್ರೈನಿಂಗ್ ಅಂತ ಹೇಳಬಹುದು. ಈ ಇಂಟರ್ನ್ಶಿಪ್ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ವಿತ್ ದಿ ಕಾಲೇಜ್ ಆಸ್ಪೆಕ್ಟ್ಸ್ ಅಂತ ಹೇಳ್ಬೋದು. ನಾವು ಕಾಲೇಜಲ್ಲಿ ಇದ್ದು ಅದಾದ್ಮೇಲೆ ಅಥವಾ ಕಾಲೇಜ್ ಮುಗ್ಸಾದ್ಮೇಲೆನು 1 ವರ್ಷಕ್ಕೆ ಇವ್ರು ಏನ್ ಮಾಡಿರ್ತಾರೆ, ಓಕೆ ನೀವು ಬಂದು ಇಂಟರ್ನ್ ಮಾಡ್ಕೊಳ್ರಪ್ಪ, ಇಂಟರ್ನ್ಶಿಪ್ ಮುಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇಟ್ಕೊಂಡು ನಾವೇನ್ ಮಾಡ್ಬೋದು, ಒಳ್ಳೆ ಕಡೆ ಕೆಲ್ಸಕ್ಕೂ ಹೋಗುವಂತ ಒಂದು ಟ್ರೈನಿಂಗ್ ಮೆಥಡ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದ್ರ ಜೊತೆಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆಯಪ್ಪ, ಈ ರೆಕ್ರೂಟ್ಮೆಂಟ್ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಅಥವಾ HRM ಬಗ್ಗೆನೆ ಮಾತಾಡ್ಬೇಕಾದ್ರೆ ದಿ ವೆರಿ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಂಪನ್ಸೇಷನ್ ಅಂತ ಹೇಳುವಂಥದ್ದು. ಈ
ಈಗ ಏನಾಯ್ತು, ನಾವು ರೆಕ್ರೂಟ್ ಆದ್ವಿ, ಸೆಲೆಕ್ಟ್ ಆದ್ವಿ, ನಮಗ್ ಟ್ರೈನಿಂಗು ಸಿಕ್ತು, ಟ್ರೈನಿಂಗ್ ಸಿಕ್ಕಿ ಕೆಲ್ಸನೂ ಸಿಕ್ತು ಅಂತ ಅನ್ಕೊಳ್ಳಿ. ಕೆಲಸ ಸಿಕ್ಕಾದ್ಮೇಲೆ ನೆಕ್ಸ್ಟ್ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಟ್ ಇಸ್ ನಥಿಂಗ್ ಬಟ್ ದಿ ಬೆನಿಫಿಟ್ ಆರ್ ದಿ ಸ್ಯಾಲ್ರಿ ದಟ್ ವಿಲ್ ಬಿ ಪೇಯ್ಡ್. ಸೊ ಕಾಂಪನ್ಸೇಷನ್ ಅಂದ್ರೇನು ನೋಡಿ ಡೆಫಿನಿಷನ್. ಕಾಂಪನ್ಸೇಷನ್ ಇಸ್ ದಿ ಟೋಟಲ್ ಅಮೌಂಟ್ ಆಫ್ ದಿ ಮಾನಿಟರಿ ಅಂಡ್ non-monetary pay provided to an employee by an employer in return for the work performed as required ಅಂತ ಹೇಳ್ತಾರೆ. ಏನು ನೀವು ಮಾಡಿರೋ ಕೆಲ್ಸಕ್ಕೆ ನಿಮ್ಗೊಂದು ಕನ್ಸಿಡರೇಷನ್ ಕೊಡ್ತಾರೆ ಯಾರು, ಎಂಪ್ಲಾಯರ್ಸ್. ಅದನ್ನ ನಾವ್ ಏನಂತ ಕರಿತೀವಿ, ಕಾಂಪನ್ಸೇಷನ್ ಅಂತ ಕರಿತೀವಿ. ಅದು ದುಡ್ಡು ಕ್ಯಾಶ್ ಅಲ್ಲಾದ್ರೂ ಆಗಿರ್ಬೋದು ಅಥವಾ ನಾನ್ ಕ್ಯಾಶ್ ಆದ್ರೂ ಆಗಿರಬಹುದು. ಸೊ ಹೇಗೋ ಒಂದು ಬೆನಿಫಿಟ್ ಸಿಗುತ್ತಾ, ಯಾಕೆ ಸಿಗುತ್ತೆ, ಫಾರ್ ದಿ ವರ್ಕ್ ವಿ ಹ್ಯಾವ್ ಡನ್, ದಟ್ ಈಸ್ ಕಾಲ್ಡ್ ಆಸ್ ಕಾಂಪನ್ಸೇಷನ್ ಅಂತ ಹೇಳಬಹುದು. ಇಲ್ಲಿ ನೋಡಿ ಇನ್ನೊಂದು ಹೇಳ್ತಾನೆ, ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ HRM which helps in motivating the employees and improving organizational effectiveness ಅಂತ ಹೇಳ್ತಾರೆ. ಸಿ ಜಾಸ್ತಿ ಸಂಬಳ ಬರುತ್ತೆ ಅಂದ್ರೆ ನಾವ್ ಏನ್ ಮಾಡ್ತೀವಿ, ವಿ ಸ್ಟ್ರೆಚ್ ಆರ್ ವರ್ಕಿಂಗ್ ಅವರ್ಸ್, ಹೌದಲ್ವಾ? ಯಾಕೆ? ದಿಸ್ ಕಾನ್ಸೆಪ್ಟ್ ಆಫ್ ಕಾಂಪನ್ಸೇಷನ್ ಇಸ್ ಆಲ್ವೇಸ್ ದಿ ಮೋಟಿವೇಟಿಂಗ್ ಫ್ಯಾಕ್ಟರ್ ಅಂತ ಹೇಳಬಹುದು. ಯಾಕಂದ್ರೆ ದುಡ್ಡಿಗೋಸ್ಕರನೇ ದುನಿಯಾ ಓಡ್ತಿದೆ ಅಂದಾಗ ಏನಾಗುತ್ತೆ, ಅಲ್ಟಿಮೇಟ್ಲಿ ಮೋಟಿವೇಟಿಂಗ್ ಫ್ಯಾಕ್ಟರ್ ಏನು, ವಾಟ್ ಈಸ್ ದಟ್ ಡಿರೈವ್ಸ್ ಯು ಅಥವಾ ಡ್ರೈವ್ಸ್ ಯು ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಕಾಂಪನ್ಸೇಷನ್ ಅಂತ ಹೇಳುವಂಥದ್ದು. ಸೊ ರೆಕ್ರೂಟ್ಮೆಂಟ್ ಇರ್ಬೋದು, ಸೆಲೆಕ್ಷನ್ ಇರ್ಬೋದು, ಹೈರಿಂಗ್ ಇರ್ಬೋದು, ಏನೇ ಕಾನ್ಸೆಪ್ಟ್ ಇರ್ಲಿ, ಕಾಂಪನ್ಸೇಷನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಬಹುದು. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ಜನ ಯಾಕೆ ಕಷ್ಟಗಳನ್ನ ಸಹಿಸ್ಕೊಂಡಿರ್ತಾರೆ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಮಾನಿಟರಿ ಬೆನಿಫಿಟ್ ದಟ್ ದೇ ಆರ್ ಒಬ್ಟೈನಿಂಗ್ ಫ್ರಮ್ ಎನ್ ಆರ್ಗನೈಸೇಷನ್. ಪೇ ಚೆನ್ನಾಗಿದೆ, ಕಷ್ಟನೋ ಸುಖನೋ ಇರಬೇಕು ಅಂತ ಡಿಸೈಡ್ ಮಾಡಿದ್ರೆ ನೋಡಿ, ಇಲ್ಲಿ ಮೋಟಿವೇಟಿಂಗ್ ಫ್ಯಾಕ್ಟರ್ ಯಾವ್ದು, ಕಾಂಪನ್ಸೇಷನ್ ಅಂತ ಹೇಳುವಂಥದ್ದು. ಇದಾದ ನಂತರ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೆಥಡ್ ಅಂತಾನು ಒಂದು ಕಾನ್ಸೆಪ್ಟ್ ಇದೆ. ಸಿ ಇದಾಯ್ತಲ್ವ, ಈಗ ರೆಕ್ರೂಟ್ಮೆಂಟ್ ಆಯ್ತು, ಸೆಲೆಕ್ಷನ್ ಆಯ್ತು, ಟ್ರೈನಿಂಗ್ ಕೊಟ್ಟಿದ್ದಾಯ್ತು, ಕೆಲಸ ಸಿಕ್ಕಿದ್ದಾಯ್ತು, ಸಂಬಳನೂ ಸಿಕ್ಕಿದ್ದಾಯ್ತು. ಅದ್ರ ಜೊತೆಗೆ ಇನ್ನೂ ಒಂದು ಕಾನ್ಸೆಪ್ಟ್ ಏನು, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೆಥಡ್ ಅಂತ ಹೇಳ್ತಾರೆ. ನೋಡಿ ಡೆಫಿನಿಷನ್ ಹಿಂಗಿದೆ, performance appraisal is the systematic evaluation of the individual with respect to his or her performance on the job and his or her potential for the development ಅಂತ ಅಂತಾರೆ. ಸಿ ಇಲ್ಲಿ ಡೆಫಿನಿಷನ್ ಎಲ್ಲ ಇದೆ. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಅಂದ್ರೆ ಒಂದು ಅನಾಲಿಸಿಸ್ ಮಾಡುವಂಥದ್ದು ಅಥವಾ ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು. ಏನ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಏನ್ ಅನಾಲಿಸಿಸ್ ಬೇಕು ಅನ್ನೋದಾದ್ರೆ ರಿಗಾರ್ಡಿಂಗ್ ದಿ ಪರ್ಫಾರ್ಮೆನ್ಸ್ ಆನ್ ದಿ ಜಾಬ್, ಹೇಗಿದೆ ಅವನ ಜಾಬ್ ಪರ್ಫಾರ್ಮೆನ್ಸ್ ಹೆಂಗಿದೆ ಅದನ್ನ ಇವ್ಯಾಲ್ಯೂಯೇಟ್ ಅಥವಾ ಅನಲೈಸ್ ಮಾಡುವಂತ ಕಾನ್ಸೆಪ್ಟ್ ಗೆ ನಾವೇನಂತೀವಿ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳ್ತಾರೆ. ಅಂದ್ರೆ ಈ ಅನಾಲಿಸಿಸ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ವಾಟ್ ಈಸ್ ದಿ ಇಂಡಿವಿಜುವಲ್ಸ್ ಪೊಟೆನ್ಶಿಯಲ್ ಅಂತ ಗೊತ್ತಾಗುತ್ತೆ. ಅಂಡ್ ವಾಟ್ ಕುಡ್ ಬಿ ಏನು ಒಂಥರ ಹಿಡನ್ ಪೊಟೆನ್ಶಿಯಲ್ಸ್ ಏನಿದೆ ಅನ್ನೋದು ತಿಳ್ಕೋಬಹುದು. ಎಲ್ಲಿ, ಬೈ ದಿ ಮೆಥಡ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳುವಂಥದ್ದು. ಅಂದ್ರೆ ಇವೊಂದು ಸ್ಟ್ರಾಂಗ್ ಪಾಯಿಂಟ್ ಏನು, ಮತ್ತೆ ಇವನಿಗೆ ಒಂಚೂರು ಟ್ರೈನಿಂಗ್ ಕೊಟ್ಟು ಸಪೋರ್ಟ್ ಕೊಟ್ರೆ ಆಯ್ತಾ, ವಾಟ್ ಕುಡ್ ಬಿ ಹಿಸ್ ಏನು ಒಂಥರ ವೇರ್ ಕ್ಯಾನ್ ಹಿ ರೀಚ್ ಅಂತಾನು ಒಂದು ಕ್ವಶನ್ ಮಾರ್ಕ್ ಆನ್ಸರ್ ಯಾವ್ದು ಕೊಡುತ್ತೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಕೊಡೋ ಅಂಥದ್ದು. ಇದಾದ ನಂತರ ನೋಡಿ, ದೀಸ್ ಆರ್ ಆಲ್ ದಿ ಟೈಪ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಗೊತ್ತಾಯ್ತಲ್ವಾ ಕಾನ್ಸೆಪ್ಟ್ ಏನು, ತುಂಬಾ ಈಸಿ, ಕಾಂಪ್ಲಿಕೇಟ್ ಮಾಡೋದ್ ಬೇಡ. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದ್ರೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಏನು ಮತ್ತೆ ಅವನು ಎಷ್ಟು ಮಟ್ಟಿಗೆ ಡೆವಲಪ್ ಆಗಬಹುದು ಅಂತ ಒಂದು ಅನಾಲಿಸಿಸ್ ಮಾಡೋದನ್ನ ನಾವು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕರಿತೀವಿ, ಆಯ್ತಾ. ಅದ್ರ ಜೊತೆಗೆ ಯಾವೆಲ್ಲ ರೀತಿಲಿ ನಾವು ಅನಾಲಿಸಿಸ್ ಮಾಡ್ತೀವಿ, ಒಬ್ಬ ಮನುಷ್ಯನ ಸ್ಟ್ರಾಂಗ್ ಪಾಯಿಂಟ್, ವೀಕ್ ಪಾಯಿಂಟ್ಸ್ ತಿಳ್ಕೊಳ್ಬೇಕು ಅನ್ನೋದಾದ್ರೆ ಸಿ ದೇರ್ ಹ್ಯಾಸ್ ಟು ಬಿ ಎ ಮೆಥಡ್ ಅಲ್ವಾ. ಸೊ ಅದನ್ನ ತಿಳ್ಕೊಬೇಕಾದ್ರೆ ದೀಸ್ ಆರ್ ಆಲ್ ಸಮ್ ಆಫ್ ದಿ ಟೈಪ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ದಟ್ ಈಸ್ ಅವೈಲಬಲ್ ಅಂತ ಹೇಳುವಂಥದ್ದು. ಇಲ್ಲಿ ನೋಡಿ ಇದೊಂಚೂರು ಕಾಂಪ್ಲಿಕೇಟೆಡ್ ಇದೆ, ಬಟ್ ಈಸಿಯಾಗಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ಒಂದು ಚೂರು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ ಟೈಪ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಬಂದಾಗ ಈಗ ನೀವೇನ್ ಅನಾಲಿಸಿಸ್ ಮಾಡ್ತೀರಾ, ಟು ನೋ ದಿ ಸ್ಟ್ರಾಂಗ್ ಅಂಡ್ ವೀಕ್ ಪಾಯಿಂಟ್ಸ್ ಆಫ್ ಎ ಪರ್ಸನ್ ಅಂಡ್ ವಾಟ್ ಈಸ್ ಇಸ್ ಹಿಡನ್ ಪೊಟೆನ್ಶಿಯಲ್ ಅಂತ ನೀವು ಅನಾಲಿಸಿಸ್ ಮಾಡ್ತಿದ್ದೀರಾ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟ್ ಏನು, ಎಸ್ಎ ಅಪ್ರೈಸಲ್ ಅಂತ ಅಂತಾರೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಯಾರಾದ್ರೂ ಒಬ್ಬ ವ್ಯಕ್ತಿನ ನೇಮಕ ಮಾಡಿರ್ಬೇಕು, ಯಾರು ಆರ್ಗನೈಸೇಷನ್ ಅವರು. ಯಾತಿಕ್ ನೇಮಕ ಮಾಡ್ಬೇಕು, ಇನ್ ಆರ್ಡರ್ ಟು ಮೇಕ್ ಅನ್ ಇವ್ಯಾಲ್ಯೂಯೇಷನ್ ದೇ ಹ್ಯಾವ್ ಟು ಅಪಾಯಿಂಟ್ ಸಮ್ವನ್ ಅಂತ ಹೇಳುವಂಥದ್ದು. ಇಲ್ಲಿ ನೋಡಿ ಫಸ್ಟ್ ಬರ್ಬೇಕಾದ್ರೆ ಎಸ್ ಎ ಅಪ್ರೈಸಲ್ ಅಂತ ಒಂದಿದೆ. ಇಲ್ಲಿ ರೇಟರ್ಸ್ ಅಂತ ಕೆಲವರು ಇರ್ತಾರೆ. ಯಾರು ಈ ರೇಟರ್ಸ್ ಅನ್ನೋದಾದ್ರೆ ದೀಸ್ ಆರ್ ಆಲ್ ದಿ ಪರ್ಸನ್ಸ್ ಹೂ ವಿಲ್ ಬಿ ರೇಟಿಂಗ್ ಯುವರ್ ಪರ್ಫಾರ್ಮೆನ್ಸ್ ಅಂತ ವ್ಯಕ್ತಿಗಳನ್ನ ಅಲ್ಲಿ
ಕೂರ್ಸಿರ್ತಾರೆ ಅಥವಾ ಅವ್ರನ್ನ ವಾಚ್ ಮಾಡಿಕ್ಕೆ ಬಿಟ್ಟಿರ್ತಾರೆ. ಅಂತವ್ರು ಏನ್ ಮಾಡ್ತಾರೆ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಎಂಪ್ಲಾಯಿ ಏನಿರ್ತಾನೋ ಅವನ್ನ ವಾಚ್ ಮಾಡಿ ದೇ ಟ್ರೈ ಟು ರೇಟ್ ಹಿಮ್ ಅಂತ ಹೇಳ್ಬೋದು. ಯಾವ ರೀತಿಲಿ ಈ ಎಸ್ ಎ ಅಪ್ರೈಸಲ್ ಅಂತ ಬಂದಾಗ ಈ ರೇಟರ್ಸ್ ಆ ಒಬ್ಬ ಎಂಪ್ಲಾಯಿ ಸ್ಟ್ರಾಂಗ್ ಪಾಯಿಂಟ್ ಏನು, ವೀಕ್ ಪಾಯಿಂಟ್ ಏನು ಅಂತ ಅದನ್ನ ಅವ್ರು ಏನ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ಅದಾದ ನಂತರ ಅವನು ಎಷ್ಟು ಬುದ್ಧಿವಂತ, ಅವನಿಗೆ ಜಾಬ್ ನಾಲೆಡ್ಜ್ ಎಷ್ಟಿದೆ, ಅವನ್ಗೆ ಏನ್ ಹಿಡನ್ ಪೊಟೆನ್ಶಿಯಲ್ ಇದೆ, ಅವ್ನು ಎಷ್ಟ್ರ ಮಟ್ಟಿಗೆ ಬೆಳಿಬಹುದು, ಅವನಿಗೆ ಕಂಪ್ನಿ ಪ್ರೋಗ್ರಾಮು ಪಾಲಿಸಿ ಆಬ್ಜೆಕ್ಟಿವ್ಸ್ ಬಗ್ಗೆ ಎಷ್ಟು ಗೊತ್ತು, ಅದಾದ ನಂತರ ಅವನ ಬೇರೆ ಕೋವರ್ಕರ್ಸ್ ಜೊತೆ ಎಷ್ಟು ಚೆನ್ನಾಗಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾನೆ, ಅದಾದ ನಂತರ ಅವನಿಗೆ ಪ್ಲಾನಿಂಗ್, ಆರ್ಗನೈಸಿಂಗ್, ಕಂಟ್ರೋಲಿಂಗ್ ಅಬಿಲಿಟೀಸ್ ಎಷ್ಟು ಚೆನ್ನಾಗಿದೆ, ಅದಾದ ನಂತರ ಅವನ ಆಟಿಟ್ಯೂಡ್ ಅಂಡ್ ಪರ್ಸೆಪ್ಷನ್ ಏನು ಅಂತ ಏನ್ ಮಾಡ್ತಾರೆ, ರೇಟಿಂಗ್ ಕೊಡುವಂಥದ್ದು ಅಥವಾ ಅದ್ರ ಬಗ್ಗೆ ಬರೆಯೋ ಅಂತದ್ದು. ಆಯ್ತಾ, ಒಂದಷ್ಟು ಎಸ್ ಎ ತರ ಬರ್ದಿರ್ತಾರೆ, ಇವ್ನ್ ಸ್ಟ್ರಾಂಗ್ ಪಾಯಿಂಟ್ ಏನು, ವೀಕ್ ಪಾಯಿಂಟ್ ಏನು. ಈಗ ನಾನು ಇಷ್ಟು ಪಾಯಿಂಟ್ಸ್ ಹೇಳಿದ್ನಲ್ಲ, ಅದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರೆ ರೇಟರ್ಸ್, ಅದಷ್ಟುನು ಬರ್ದಾಗ ದಟ್ ಈಸ್ ಕಾಲ್ಡ್ ಆಸ್ ಎಸ್ ಎ ಅಪ್ರೈಸಲ್ ಅಂತಾರೆ. ಅಂದ್ರೆ ಇಲ್ಲಿ ಏನ್ ಅನಲೈಸ್ ಮಾಡಿದ್ರು, ಓವರ್ ಆಲ್ ಆಗಿ ನೀವು ಹೆಂಗ್ ಬಿಹೇವ್ ಮಾಡ್ತೀರಾ ವೆನ್ ಎವರ್ ಯು ಆರ್ ಡೂಯಿಂಗ್ ಯುವರ್ ಜಾಬ್, ದಟ್ ವಿಲ್ ಬಿ ಅನಲೈಸ್ಡ್ ಹಿಯರ್ ಬೈ ದಿ ರೇಟರ್ಸ್ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಬೈ ದಿ ಆರ್ಗನೈಸೇಷನ್. ಸೊ ಆ ಎಸ್ ಎ ಡಿಸ್ಕ್ರಿಪ್ಟಿವ್ ಮೆಥಡ್ ಅಲ್ಲಿ ಬರ್ದಾಗ ಏನಾಯ್ತು, ದಟ್ ಬಿಕೇಮ್ ಎಸ್ ಎ ಅಪ್ರೈಸಲ್ ಅಂತ ಹೇಳೋವಂಥದ್ದು. ಇದಾದ ನಂತರ ರ್ಯಾಂಕಿಂಗ್ ಮೆಥಡ್ಸ್ ಅಂತ ಅಂತಾರೆ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ರ್ಯಾಂಕ್ ಕೊಡ್ತಾ ಹೋಗ್ತಾರೆ. ಓಕೆ, ಈ ಎಂಪ್ಲಾಯಿ ಚೈತ್ರ ಬಿಕೇಮ್ ದಿ ಸೆಕೆಂಡ್ ರ್ಯಾಂಕರ್. ಯಾಕೆ? ಶಿ ವಾಸ್ ವೆರಿ ಅಡಮೆಂಟ್ ದೆನ್ ಎವ್ರಿಬಡಿ, ಶಿ ವಾಸ್ ವೆರಿ ಅರೋಗೆಂಟ್ ಅಂಡ್ ಶಿ ವಾಸ್ ನಾಟ್ ವೆರಿ ಇಂಟೆಲಿಜೆಂಟ್ ದೆನ್ ದಿ ಫಸ್ಟ್ ಪರ್ಸನ್ ಅಂತ ಹೇಳೋ ತರ. ಸೊ ಅಲ್ಲಿ ರ್ಯಾಂಕಿಂಗ್ ಕೊಡ್ತಾ ಹೋಗುವಂಥದ್ದು. ಇದಾದ ನಂತರ ಫ್ಯಾಕ್ಟರ್ ಕಂಪ್ಯಾರಿಸನ್ ಮೆಥಡ್ ಅಂತ ಹೇಳ್ತಾರೆ. ಸಿ ಈ ಫ್ಯಾಕ್ಟರ್ ಕಂಪ್ಯಾರಿಸನ್ ಮೆಥಡ್ ಬಂದಾಗ ಏನಾಗುತ್ತೆ, ಇಲ್ಲಿ ಒಂದಷ್ಟು ಕೀಮನ್ ಫ್ಯಾಕ್ಟರ್ಸ್ ಅಂತ ಇಟ್ಟಿರ್ತಾರೆ. ಅಂದ್ರೆ ಆ ಫ್ಯಾಕ್ಟರ್ಸ್ ಕರೆಯುವಂಥದ್ದು ಕೀಮನ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಏನದು ಕೀಮನ್ ಫ್ಯಾಕ್ಟರ್ಸ್? ಯಾವ್ಯಾವ್ದ್ರ ಮೇಲೆ ಅನಾಲಿಸಿಸ್ ಮಾಡ್ಬೇಕು ಅಂತ ಅವ್ರು ಹೇಳಿರ್ತಾರೆ ಆರ್ಗನೈಸೇಷನ್ ಅವರು. ಆ ಒಂದಷ್ಟು ಪಾಯಿಂಟ್ಸ್ ಗೆ ಕೀಮನ್ ಅಂತ ಕರೀತಾರೆ. ಯಾವೆಲ್ಲ ಬೇಸಿಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಲೀಡರ್ಶಿಪ್ ಇರ್ಬೋದು, ಡಿಪೆಂಡಬಿಲಿಟಿ ಇರಬಹುದು, ಆ ತರ ಒಂದು 3-4 ಹೆಡ್ಡಿಂಗ್ಸ್ ಕೊಟ್ಟಿರ್ತಾರೆ. ಆ ಬೇಸಿಸ್ ಮೇಲೆ ರಿವ್ಯೂವರ್ ಅಥವಾ ಅನಲೈಸಿಂಗ್ ಪರ್ಸನ್ಸ್ ಯಾರು ಇರ್ತಾರೋ ಅವರು ರೇಟ್ ನ ಕೊಡ್ತಾ ಹೋಗ್ತಾರೆ ಅಥವಾ ರೇಟಿಂಗ್ಸ್ ಕೊಡ್ತಾರೆ. ಅದನ್ನ ಏನಂತ ಕರೀತಾರೆ, ಫ್ಯಾಕ್ಟರ್ ಕಂಪ್ಯಾರಿಸನ್ ಮೆಥಡ್ ಅಂತ ಕರೆಯುವಂಥದ್ದು. ಇಲ್ಲಿ ಹೇಳದ್ನಲ್ಲ, ಅವ್ನ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ ಅಂತ ಇರ್ಬೋದು ಅಥವಾ ಎಷ್ಟು ಡಿಪೆಂಡ್ ಆಗಿದ್ದಾನೆ ಬೇರೆಯವ್ರ ಮೇಲೆ, ಆ ಬೇಸಿಸ್ ಮೇಲೆ ರ್ಯಾಂಕ್ ನ ಕೊಡ್ತಾ ಹೋಗ್ತಾರೆ ಅಥವಾ ರೇಟಿಂಗ್ಸ್ ನ ಕೊಡ್ತಾ ಹೋಗ್ತಾರೆ. ದಟ್ ಮೆಥಡ್ ಇಸ್ ಕಾಲ್ಡ್ ಆಸ್ ಫ್ಯಾಕ್ಟರ್ ಕಂಪ್ಯಾರಿಸನ್ ಮೆಥಡ್ ಅಂತ ಹೇಳುವಂಥದ್ದು. ಇದಾದ ನಂತರ ನೆಕ್ಸ್ಟ್ ಗ್ರಾಫಿಕ್ ರೇಟಿಂಗ್ ಸ್ಕೇಲ್ಸ್ ಅಂತಾನು ಇದೆ. ಏನಿದು ಗ್ರಾಫಿಕ್ ರೇಟಿಂಗ್ ಸ್ಕೇಲ್ಸ್ ಅಂತಂದ್ರೆ, ಇದು ಒಂಥರ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಥಡ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ಒಂಥರ ಅನಾಲಿಸಿಸ್ ಮಾಡುತ್ತೆ ಯಾವ್ದ್ರ ಬಗ್ಗೆ, ಆನ್ ದಿ ಕ್ವಾಲಿಟಿ ಆಫ್ ದಿ ವರ್ಕ್. ಆಯ್ತಾ, ಅಂದ್ರೆ ಎಷ್ಟು ಚೆನ್ನಾಗಿ ನೀವೇನು ವರ್ಕ್ ಪರ್ಫಾರ್ಮ್ ಮಾಡ್ತಿದ್ರೆ ಎಂಪ್ಲಾಯ್ ಆಗಿ, ಆಯ್ತಾ, ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಬೇಸಿಸ್ ಮೇಲೆ ಅನಲೈಸ್ ಮಾಡುವಂಥದ್ದು. ಸೊ ಯಾವೆಲ್ಲ ಬೇಸಿಸ್ ಮೇಲೆ ಇವ್ರು ಅನಾಲಿಸಿಸ್ ಮಾಡ್ತಾರೆ ಗ್ರಾಫಿಕ್ ರೇಟಿಂಗ್ ಸ್ಕೇಲ್ಸ್ ಅಲ್ಲಿ ಅನ್ನೋದಾದ್ರೆ, ನೀವ್ ಎಷ್ಟು ಲಾಯಲ್ ಆಗಿದ್ದೀರಾ ಆರ್ಗನೈಸೇಷನ್ಗೆ, ಎಷ್ಟು ಡಿಸಿಷನ್ ತಗೊಳ್ಳೋ ಕೇಪಬಿಲಿಟಿ ಇದೆ ಅನ್ನೋದ್ರ ಮೇಲೆ, ಇಲ್ಲ ನೀವ್ ಎಷ್ಟು ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ, ಅಥವಾ ನೀವು ಅನಾಲಿಟಿಕಲ್ ಸ್ಕಿಲ್ಸ್ ಎಷ್ಟಿದೆ, ಅಥವಾ ಬೇರೆಯವ್ರ ಜೊತೆಗೆ ಕೋಆರ್ಡಿನೇಷನ್ ಕೋಆಪರೇಷನ್ ಎಷ್ಟಿದೆ, ಆ ಬೇಸಿಸ್ ಮೇಲೆ ನಿಮ್ನ ಅನಲೈಸ್ ಮಾಡೋದಕ್ಕೆ ಏನಂತ ಕರೀತಾರೆ, ಗ್ರಾಫಿಕ್ ರೇಟಿಂಗ್ ಸ್ಕೇಲ್ಸ್ ಅಂತ ಕರೆಯುವಂಥದ್ದು. ದಯವಿಟ್ಟು ಮರಿಬೇಡಿ, ಎಸ್ ಎ ಅಪ್ರೈಸಲ್ ಅಲ್ಲಿ ಡಿಸ್ಕ್ರಿಪ್ಟಿವ್ ಮೆಥಡ್ ಅಲ್ಲಿ ಸ್ಟ್ರಾಂಗ್ ಅಂಡ್ ವೀಕ್ ಪಾಯಿಂಟ್ಸ್ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ. ರ್ಯಾಂಕಿಂಗ್ ಮೆಥಡ್ ಅಲ್ಲಿ ನಿಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ರ್ಯಾಂಕ್ ಕೊಡ್ತಾರೆ. ಮೂರನೇದು ಫ್ಯಾಕ್ಟರ್ ಕಂಪ್ಯಾರಿಸನ್ ಮೆಥಡ್ ಅಂತ ಬಂದಾಗ ಏನಾಯ್ತು, ಇಲ್ಲಿ ಒಂದಷ್ಟು ಲೀಡರ್ಶಿಪ್, ಡಿಪೆಂಡಬಿಲಿಟಿ ಎಷ್ಟಿದೆ, ಹಾರ್ಡ್ ವರ್ಕ್ ಎಷ್ಟಿದೆ, ಆತರ ಒಂದಷ್ಟು ಹೆಡ್ಡಿಂಗ್ಸ್ ಕೊಟ್ಟಿರ್ತಾರೆ. ಆ ಬೇಸಿಸ್ ಮೇಲೆ ಅವರು ನಿಮ್ಗೆ ರೇಟಿಂಗ್ಸ್ ಅಥವಾ ರ್ಯಾಂಕ್ ನ ಕೊಡ್ತಾ ಹೋಗ್ತಾರೆ. ಈ ಗ್ರಾಫಿಕ್ ರೇಟಿಂಗ್ ಸ್ಕೇಲ್ಸ್ ಅಲ್ಲಿ ಏನಾಯ್ತು, ಒಂದಷ್ಟು ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಹೇಗಿದೆ ಅನ್ನೋದನ್ನ ಅನಲೈಸ್ ಮಾಡ್ತಾರೆ. ಯಾವ ಬೇಸಿಸ್ ಮೇಲೆ ನಿಮ್ಮ, ಅದೇ ಹೇಳಿದ್ನಲ್ಲ, ಮೆಚುರಿಟಿ, ಅನಾಲಿಟಿಕಲ್ ಸ್ಕಿಲ್ಸ್, ಆತರ ಒಂದಷ್ಟು ಹೆಡ್ಡಿಂಗ್ಸ್ ಇರುತ್ತೆ ಅಥವಾ ಒಂದಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಆ ಬೇಸಿಸ್ ಮೇಲೆ ಅವರು ನಿಮ್ಗೆ ರೇಟಿಂಗ್ಸ್ ನ ಕೊಡುವಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಗ್ರಾಫಿಕ್ ರೇಟಿಂಗ್ ಸ್ಕೇಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫೀಲ್ಡ್ ರಿವ್ಯೂ ಮೆಥಡ್ ಅಂತಾನು ಇದೆ. ಈ ಫೀಲ್ಡ್ ರಿವ್ಯೂ ಮೆಥಡ್ ಅಲ್ಲಿ ಏನಾಯ್ತು, ಒಬ್ಬ ಸೂಪರ್ವೈಸರ್ ಇರ್ತಾನೆ, ಅವನ್ನ ಇವ್ರು ಯಾರು ಸೆಂಟ್ರಲ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಅವ್ರು ಯಾರು ಇರ್ತಾರೋ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಯಾಕೆ? ಒಂಥರ ಸೂಪರ್ವೈಸರ್ ಇಂದ ತಿಳ್ಕೊಬಹುದಲ್ವಾ ಹೇಗೆ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡು ಅದ್ರ ಪ್ರಕಾರವಾಗಿ ನಿಮ್ಮ ಮೇಲೆ ಅಥವಾ ನಿಮ್ಮ ಒಂದು ಏನು ಒಂದು ಕ್ವಾಲಿಟಿ ಆಫ್ ದಿ ವರ್ಕ್ ಏನಿದೆಯೋ ಅದನ್ನ ಅನಾಲಿಸಿಸ್ ಮಾಡುವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಫೀಲ್ಡ್ ರಿವ್ಯೂ ಮೆಥಡ್ ಅಂತ ಹೇಳ್ಬೋದು. ಯಾಕೆ ಇದು ಬೇಕು ಅನ್ನೋದಾದ್ರೆ,
ಈ ರೇಟ್ ಕೊಡೋ ಅಥವಾ ಏನಂತಾರೆ ರಿವ್ಯೂವರ್ಸ್ ಯಾರಿದಾರೋ, ರೇಟಿಂಗ್ ಕೊಡೋರು ಯಾರಿರ್ತಾರೋ ಅವ್ರಿಗೆ ಕೆಲವೊಂದ್ಸತಿ ನಿಮ್ ಕಂಡ್ರೆ ಆಗ್ತಿರಲ್ಲ ಅಂತ ಅನ್ಕೊಳ್ಳಿ. ಅವರು ತಡಿ ಇವ್ನ್ ಜೀನ ಹರಾಮ್ ಮಾಡ್ಬಿಡ್ಬೇಕು ಅಂತ ಇವ್ರು ಏನ್ ಮಾಡ್ತಾರೆ, ಕೆಟ್ಟದಾಗಿ ರೇಟಿಂಗ್ಸ್ ಕೊಟ್ಬಿಡ್ಬೋದು, ಅಥವಾ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡದೇ ಇರೋಂಥದ್ದು ಈ ತರ ಎಲ್ಲ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಇವರು, ಡೈರೆಕ್ಟ್ ಆಗಿ ಸೂಪರ್ವೈಸರ್ ನ ಕಾಂಟ್ಯಾಕ್ಟ್ ಮಾಡಿ ನಿಮ್ ಬಗ್ಗೆ ತಿಳ್ಕೊಳ್ಳೋ ಅಂತ ಒಂದು ಕಾನ್ಸೆಪ್ಟ್, ದಟ್ ಈಸ್ ಕಾಲ್ಡ್ ಆಸ್ ಫೀಲ್ಡ್ ರಿವ್ಯೂ ಮೆಥಡ್ ಅಂತ ಹೇಳುವಂಥದ್ದು. So with this, there are another factors that has to be learned by us. We will see it in the next session. Thank you.